ಏಕಾಏಕಿ ಕೆಲಸದಿಂದ ಡಿ ದರ್ಜೆ ನೌಕರರನ್ನ ತೆಗೆದುಹಾಕಿದ ಹಿನ್ನೆಲೆಯಲ್ಲಿ ಮಹಿಳಾ ಸಿಬ್ಬಂದಿಯಿಂದ ಸ್ಟೋರ್ ಕೀಪರ್ಗೆ ಚಪ್ಪಲಿ ಏಟು ನೀಡಿದ ಘಟನೆ ಕೊಪ್ಪಳ ಮೆಡಿಕಲ್ ಕಾಲೇಜಿನಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಮೆಡಿಕಲ್ ಕಾಲೇಜಿನ ಸ್ಟೋರ್ ಕೀಪರ್ ಸತ್ಯನಾರಾಯಣನ್ಗೆ ಧರ್ಮದೇಟು ಬಿದ್ದಿದೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ 18 ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಎಲ್ಲಸಲ್ಲದ ಆರೋಪ ಹೊರಿಸಿ ಕೆಲಸದಿಂದ ತೆಗೆದುಹಾಕಿದ ಆರೋಪ ಸ್ಟೋರ್ ಕೀಪರ್ ಸತ್ಯನಾರಾಯಣ್ ಮೇಲೆ ಬಂದಿದೆ. ಇನ್ನು ಕೆಲಸದಿಂದ ತೆಗೆದುಹಾಕಲಿಕ್ಕೆ ಈತನ ಕೈವಾಡ ಇದೆ, ಅದರ ಹಿಂದೆ ಅನ್ನೋ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಮಹಿಳಾ ಸಿಬ್ಬಂದಿ ರೊಚ್ಚಿಗೆದ್ದು ಸತ್ಯನಾರಾಯಣನಿಗೆ ಧರ್ಮದೇಟು ನೀಡಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಕೆಲಸದಿಂದ ತೆಗೆದುಹಾಕೋದ್ರ ಹಿಂದೆ ಸತ್ಯನಾರಾಯಣನ ಕೈವಾಡ ಇದೆ ಅಂತ ಹೇಳಿ ಧರ್ಮದೇಟು ನೀಡಿರೋದು, ಅದರಲ್ಲೂ ಮಹಿಳಾ ಸಿಬ್ಬಂದಿ ಚಪ್ಪಲಿಯಿಂದ ಹೊಡೆದಿರುವ ಘಟನೆ ಏನಿದೆ, ಇದರ ಡೀಟೇಲ್ಸ್ ಹಾಗೆ ಹಿನ್ನೆಲೆ ಏನು ಈ ಘಟನೆದು ಅಂತ? ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಜಾಯ್ನ್ ಆಗ್ತಾರೆ. ಒಟ್ಟಾರೆ 18 ಮಂದಿ ಡಿ ಗ್ರೂಪ್ನ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ನೌಕರರನ್ನ ಕೆಲಸದಿಂದ ಏಕಾಏಕಿ ತೆಗೆದು ಹಾಕಲಾಗುತ್ತೆ. ಇದರ ಹಿಂದೆ ಸ್ಟೋರ್ ಕೀಪರ್ ಸತ್ಯನಾರಾಯಣನ ಕೈವಾಡ ಇದೆ ಅಂತ ಆರೋಪಿಸ್ತಾ ಆತನಿಗೆ ಧರ್ಮದೇಟು ನೀಡಿರುವ ಘಟನೆ ನಿನ್ನೆ ನಡೆದಿದೆ. ಕೊಪ್ಪಳದ ಮೆಡಿಕಲ್ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿರೋದು. ಇಲ್ಲಿನ ಸ್ಟೋರ್ ಕೀಪರ್ ಸತ್ಯನಾರಾಯಣನಿಗೆ ಕೆಲಸದಿಂದ ವಜಾಗೊಂಡ ಸಿಬ್ಬಂದಿ ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಜೊತೆಗೆ ಮಹಿಳಾ ಸಿಬ್ಬಂದಿ ತನ್ನ ಚಪ್ಪಲಿಯಿಂದ ಸತ್ಯನಾರಾಯಣನಿಗೆ ಮಂಗಳಾರತಿಯನ್ನ ಎತ್ತಿರೋದು. 18 ಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದುಹಾಕಲಾಗಿರುತ್ತೆ. ವಿನಾಕಾರಣವಾಗಿ ಎಲ್ಲಸಲ್ಲದ ಆರೋಪವನ್ನ ಹೊರಿಸಿ ಅವರನ್ನ ಕೆಲಸದಿಂದ ತೆಗೆಯಲಾಗಿದೆ ಅನ್ನೋ ಆರೋಪ ಕೇಳಿಬಂದಿರುತ್ತೆ. ಇದರ ಹಿಂದೆ ಸ್ಟೋರ್ ಕೀಪರ್ ಸತ್ಯನಾರಾಯಣನ ಕೈವಾಡ ಇದೆ ಅಂತ ಆರೋಪಿಸಿ ಆತನಿಗೆ ಧರ್ಮದೇಟು ನೀಡಿರುವ ಘಟನೆ ನಿನ್ನೆ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಯಾಕೆ ಈತನ ವಿರುದ್ಧ ಹೀಗೆ ರೊಚ್ಚಿಗೆದ್ದಿರೋದು ಅಲ್ಲಿನ ಸಿಬ್ಬಂದಿ, ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಪ್ರಮುಖವಾಗಿ ಸ್ಮಿತಾ, ಇಲ್ಲಿ ಏನಾಗುತ್ತೆ ಯಾಕೆ ಈ ಒಂದು ಮಹಿಳಾ ಸಿಬ್ಬಂದಿ ಇಲ್ಲಿ ಸತ್ಯನಾರಾಯಣ ಮೇಲೆ ಅಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ಅಂದ್ರೆ, ಪ್ರಮುಖವಾಗಿ ಈ ನಿನ್ನೆ ತೆಗೆದಿರ್ತಕ್ಕಂಥ 18 ಜನ ಗುತ್ತಿಗೆ ಆಧಾರ ನೌಕರನ್ನ ತೆಗೆಯಲು ಪ್ರಮುಖ ಕಾರಣ ಈ ಸತ್ಯನಾರಾಯಣ. ಸುಮಾರು ಈ ಒಂದು ಕೊಪ್ಪಳ ಮೆಡಿಕಲ್ ಕಾಲೇಜಿನಲ್ಲಿ 120 ಜನ ಹೊರಗುತ್ತಿಗೆ ನೌಕರರು ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ನಿನ್ನೆ ಏಕಾಏಕಿ 18 ಜನ ಸಿಬ್ಬಂದಿಯನ್ನ ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ, ಅವರಿಗೆ ಏನು ಹೇಳದೆ ಅವರನ್ನ ಹೊರ ತೆಗೆಯಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಸತ್ಯನಾರಾಯಣ ಕೈವಾಡ ಇದೆ ಅನ್ನೋದು ಈ 18 ಜನರ ಆರೋಪ. ಈ ಒಂದು ಕೊಪ್ಪಳ ಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ ಆದಂತಹ ಶಂಕರ್ ವಲ್ಲಾಪುರಿ ಅವರು ಈ ಒಂದು ಸತ್ಯನಾರಾಯಣ್ ಮಾತನ್ನ ಕೇಳ್ತಾರೆ. ಅವ್ರು ಹೇಳಿದ್ದೆ ಇಲ್ಲಿ ಫೈನಲ್. ಈ ಶಂಕರ್ ವಲ್ಲಾಪುರಿ ಅವರನ್ನು ಕೂಡ ಸತ್ಯನಾರಾಯಣ್ ತಮ್ಮ ಅಂಡರ್ ನಲ್ಲಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ಸತ್ಯನಾರಾಯಣ್ ಶಂಕರ್ ವಲ್ಲಾಪುರಿ ಅವರಿಗೆ ಇಲ್ಲ ಸಲ್ಲದ ಆರೋಪ ಹೇಳಿ ಸರಿಯಾಗಿ ಕೆಲಸ ಮಾಡಲ್ಲ, ಹೀಗಾಗಿ ಕೆಲವೊಂದು ಆರೋಪಗಳನ್ನ ನಮ್ಮ ವಿರುದ್ಧ ಹೇಳಿ ನಮ್ಮನ್ನ ಕೆಲಸದಿಂದ ತೆಗೆದಿದ್ದಾರೆ. ಅಲ್ಲದೆ ಈ ಒಂದು ಸತ್ಯನಾರಾಯಣ್ ಇಡೀ ಒಂದು ಕೊಪ್ಪಳ ಮೆಡಿಕಲ್ ಕಾಲೇಜಿನಲ್ಲಿ ತನ್ನ ಪ್ರಭಾವ ಬೀರಿದ್ದು ತನಗೆ ಬೇಕಾದಂತಹ ಕೆಲಸಗಾರ
ಕಾರಣ ಮಾತ್ರ ತನ್ನ ಕೊಪ್ಪಳ ಮೆಡಿಕಲ್ ಕಾಲೇಜಿನಲ್ಲಿ ಇಟ್ಕೊಂತಾನೆ. ಅಕಸ್ಮಾತ್ ಆತ ಏನ್ ಹೇಳ್ತಾನೆ ಆ ಕೆಲಸವನ್ನ ನಾವು ಮಾಡದಿದ್ರೆ ನಮಗೆ ಅಸಹ್ಯವಾಗಿ ಮಾತನಾಡ್ತಾನೆ, ಒಂಟಕ್ಷರಲ್ಲಿ ಮಾತಾಡ್ತಾನೆ, ತುಂಬಾ ಕೆಟ್ಟದಾಗಿ ನೋಡ್ಕೊಳ್ತಾನೆ. ಅವ್ರನ್ನ ಕರದಲ್ಲಿ ಬರಬೇಕು, ಅವನು ಕಸ ಹೊಡಿ ಅಂದ್ರೆ ಹೊಡಿಬೇಕು, ಡೈರೆಕ್ಟರ್ ಮನೆಗೆ ಹೋಗ್ಬೇಕಂದ್ರೆ ಹೋಗ್ಬೇಕು, ಈ ತರದ ಆರೋಪಗಳು ಕೇಳಿ ಬರ್ತಿವೆ ಸ್ಮಿತಾ. ಇದೆಲ್ಲವಕ್ಕೂ ಪ್ರಮುಖವಾಗಿ ಕಾರಣ ಈ ಸತ್ಯನಾರಾಯಣ. ಆದ್ದರಿಂದ ಆ ಕಾರಣದಾಗಿ ನಿನ್ನೆ ತಡರಾತ್ರಿ ಈ ಮಹಿಳಾ ಸಿಬ್ಬಂದಿ ಮೆಡಿಕಲ್ ಕಾಲೇಜ್ಗೆ ನುಗ್ಗಿ ಸ್ಟೋರ್ ಕೀಪರ್ ಆದಂತಹ ಸತ್ಯನಾರಾಯಣ್ ಮೇಲೆ ಚಪ್ಪಲಿಯಿಂದ ಧರ್ಮದೇಟ ನೀಡಿದ್ದಾರೆ. ಧರ್ಮದೇಟ ನೀಡಿದಂತಹ ಸಂದರ್ಭದಲ್ಲಿ ಸತ್ಯನಾರಾಯಣ್ ಹಾಗೂ ಶಂಕರ್ ವಲ್ಲಾಪುರೆ ಇಂದು ಮುಂಜಾನೆಯಿಂದ ಕೊಪ್ಪಳ ಮೆಡಿಕಲ್ ಕಾಲೇಜಿನ ಶಂಕರ್ ವಲ್ಲಾಪುರೆ ಡೈರೆಕ್ಟರ್ ಅವರು ಬೆಳಗಾವಿಗೆ ಹೋಗಿದ್ದಾರೆ. ನಾವೀಗ ಸತ್ಯನಾರಾಯಣನ್ನ ಅವರನ್ನ ಸಂಪರ್ಕಿಸಿದಾಗ ಸತ್ಯನಾರಾಯಣ್ ಏನ್ ಹೇಳ್ತಾರೆ, ಅವ್ರ ಟೆಂಡರ್ ಮುಗಿದಿದೆ, ಟೆಂಡರ್ ಮುಗಿದ ಕಾರಣ ನಾವು ಅವರನ್ನ ಕೆಲಸದಿಂದ ತೆಗೆದು ಹಾಕಿದ್ದೀವಿ, ಇದರಲ್ಲಿ ನಮ್ದು ಏನೂ ಕೈವಾಡ ಇಲ್ಲ. ಅವ್ರದ್ದು ಕಾನೂನಿನ ಪ್ರಕಾರ ಅವ್ರದ್ದು 1 ವರ್ಷ ಟೆಂಡರ್ ಇತ್ತು, ಟೆಂಡರ್ ಮುಗಿದಿದೆ, ಟೆಂಡರ್ ಮುಗಿದ ಕಾರಣ ಅವ್ರನ್ನ ನಿನ್ನೆ ತೆಗೆದಿದ್ವಿ. ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಅಸಹ್ಯವಾಗಿ ಮಾತನಾಡಿಲ್ಲ ಮತ್ತು ನಾನು ಯಾವುದೇ ಕೆಲಸವನ್ನು ಅವ್ರ ಮೇಲೆ ಹೇರಿಲ್ಲ. ಅವರೇ ಏಕಾಏಕಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಕೆಲಸದಿಂದ ತೆಗೆದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಂದು ನನ್ನ ಮೇಲೆ ಈ ತರ ಹಲ್ಲೆ ಮಾಡಿದ್ದಾರೆ. ನಾನು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಿದ್ದಾರೆ ಸ್ಮಿತಾ. ಧನ್ಯವಾದ ಶಿವಕುಮಾರ್ ಮಾಹಿತಿಗಾಗಿ.